ವಿಡಿಯೋ ಆಡಿಯೋ ಮಾಡಿದ್ದು ನನ್ನ ಹತ್ರ ಕೆಲವೊಂದಿಟ್ಟು ವಿಚಾರವನ್ನು ಸಮಾಜದವರು ಪ್ರಸ್ತಾಪ ಮಾಡಿದರು. ಸಿದ್ದರಾಮೇಶ್ವರ ಜಯಂತಿಯನ್ನು ಮಾಡ್ತೀವಿ, ಊಟಕ್ಕೆ ದುಡ್ಡು ಕೊಡ್ರಿ ಮತ್ತು ಒಂದು ಕಟ್ಟಿ ಕಟ್ಟಿಕೊಡ್ರಿ ಅಂತ. 15,000 ರೂಪಾಯಿ ಊಟಕ್ಕೆ ತೊಗೊಳ್ರಪ್ಪ, ಕಟ್ಟಿದ ಎಸ್ಟಿಮೇಟ್ ಮಾಡ್ಕೊಂಬಡ್ರಿ, ಅದನ್ನು ದುಡ್ಡು ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ದ ಅದೇ ಆಡಿಯೋದಾಗ ಐತೆ. ಅದಕ್ಕೆ ಅವನು ಏನೋ ಒಂದು ಉದ್ದಟತನದ ಮಾತಾಡಿದ. ಉದ್ದಟತನದ ಮಾತಾಡೋಕ್ಕೆ ಮಾತಾಡ್ಸೋಣಕ್ಕೆ ಆಗಾಗಲ್ಲಂತ ಬೇದೆ ಅವನಿಗೆ. ಅದು ಬಿಟ್ಟರೆ ನಾನು ಸೊಕ್ಕಿಂದು ಅಹಂಕಾರದ್ದು ಇವತ್ತಿನ ವಿಡಿಯೋ ಆಡಿಯೋ ತೋರಿಸ್ಲೆ ಯಾರ್ಯಾರಿಗೆ ಬಡ್ದಾನ ಅಂತ. ಯಾರಿಗೆ ಬೇದಾನ, ಯಾರಿಗೆ ಬಡ್ದಾನ ಎಲ್ಲ ಇಂಥವು ಸಣ್ಣತನ ಮಾಡೋದನ್ನು ಬಿಟ್ಟು ವಾಸ್ತವ ಸತ್ಯವನ್ನು ಕ್ಷೇತ್ರ ಜನರಿಗೆ ಹೇಳಿ. ವಿರೋಧ ಪಕ್ಷದ ಜಿಲ್ಲಾಧ್ಯಕ್ಷನಾಗಿ ತಂಗಡಿಗೆ 2008 ತಂಗಡಿಗೆ 2008ಕ್ಕಿಂತ ಮುಂಚಿತ 2008 ಏನು ಮಾಡ್ತಿದ್ದು ಅನ್ನೋದನ್ನು ಇಡೀ ಕ್ಷೇತ್ರ ಜನರಿಗೆ ಗೊತ್ತಿದೆ. ನೀನು ಬಂದಿದ್ದು 2013 ಸೋತು ಒಂದು ಸತೆ 13 ಬಂದಿರಬೇಕು. 2008 ಶಿವರಾಜ್ ತಂಗಡಿಗೆ ಹತ್ರ ಏನಿತ್ತು ಏನಿಲ್ಲ ಅನ್ನೋದು ಈ ಕ್ಷೇತ್ರ ಜನರಿಗೆ ಚೆನ್ನಾಗಿ ಗೊತ್ತಿದೆ. ಡೀಸೆಲ್ ಇತ್ತು, ಡೀಸೆಲ್ ಇಲ್ಲೋ, ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಕ್ಷೇತ್ರ ಜನರಿಗೆ ಐತೆ. ಅಷ್ಟು ಮಿಕ್ಕಿನೂ ಜನರಿಗೆ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಕ್ಷೇತ್ರ ಜನರಿಗೆ 4 ಮಂದಿಗೆ ಭೇಟಿ ಆಗಲಿ. ತಂಗಡಿಗೆ ಹತ್ರ ಡೀಸೆಲ್ಗೆ ನಾನು ಎಂದೂ ಯಾವ ಡೀಸೆಲ್ ಬಂಕಿಗೆ ಹೋಗಿ ಕೈ ಚಾಯಿಸಿ ನಿಂತಿಲ್ಲ. ವರ್ಷಗಟ್ಟಲೆ ಡೀಸೆಲ್ ಬಿಲ್ ಕೊಡಲಾರ್ದ ಹೊತ್ತು ನಿಂತಿಲ್ಲ. ನಾನು ಡೀಸೆಲ್ ಬಿಲ್ ಕೊಡಲಾರ್ದ ಹೊತ್ತು ನಿಂತಿದ್ದು ಉದಾಹರಣೆ ಇದ್ವು ಅಂದ್ರೆ ತೋರಿಸ್ಲಿ. ಅದ್ರ ಜೊತೆಗೆ ಈ ಸದ್ಯ ಚುನಾವಣೆ ಚುನಾವಣೆ ಯಾಕೆ ಅವಸರ? ಇನ್ನು 2.5 ವರ್ಷದಾಗ ಚುನಾವಣೆ ನಿಂದ್ರನು. ನಿನ್ನ ಹತ್ರ ಏನೂ ಇಲ್ಲ ಅಂತ ಅಂತಿದ್ದೆಲ್ಲಪ್ಪ. 50 ಎಕರೆ ಎಲ್ಲಿದ್ದ ಬಂತು? 50 ಎಕರೆ ಎಲ್ಲಿದ್ದ ಬಂತು? 100 ಎಕರೆ ಎಲ್ಲಿದ್ದ ಬಂತು? 106 ಎಕರೆ ಎಲ್ಲಿದ್ದ ಬಂತು? ನಾನು ವಿಚಾರ ಯಾರ ದೇವದಾಸರು ಲ್ಯಾಂಡ್ ಹಾಕೊಂಡ್ಬಿದ್ದೀನ, ಲ್ಯಾಂಡನ್ನು ದೇವದಾಸರದ ಲ್ಯಾಂಡ್ ದುಡ್ಡು ಕೊಡಲಾರ್ದು ತೊಗೊಂಡಿದ್ದು ಉದಾಹರಣೆಗಳದಾವ. ಇದನ್ನು ಉದಾಹರಣೆ ತೋರಿಸ್ಲ್ಯಾ? ಸದ್ಯ ಇದೇ ಕೊಪ್ಪಳದಾಗ ಬಂದು ದೇವದಾಸರು ಪಾಪ ಅವರು ಕಣ್ಣ ನೀರು ಹಾಕಿದ್ರು. ಅವ್ರಿಗೆ ಚಪ್ಪಲ್ ತಗೊಂಡು ಹೊಡ್ಯಕ್ಕೆ ಹೋಗಿದ್ದು ಭಾರಿ ಸಂಸ್ಕಾರನ ನಿಂದು? ವಿಡಿಯೋ ಇಲ್ಲ ನಿಂದು? ಚಪ್ಪಲ್ ತಗೊಂಡು ಹೊಡ್ಯಕ್ಕೆ ಹೋಗಿದ್ದು ಯಾರಿಗೆ? ದೇವದಾಸರ ಮಕ್ಕಳಿಗೆ. ನಾಚಿಕೆ ಆಗಲಿಲ್ಲ ಅವಾಗ? ನನ್ನ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ನಿನ್ನ ಇತಿಹಾಸ ತಿಳ್ಕೊ ಪುಣ್ಯಾತ್ಮ.